ಮೆಣಸಿನ್ಕಾಯಿ ತುಂಬ ತೆಗ್ದರೆ ಇಡ್ಬೇಕು ಖಾರ ರೆಗ್ಗ ಆಕತಿ. ಇಲ್ಲೇ ಪಲ್ಯ ಕುದಿಯಾಕಿಟ್ಟೇನಿ. ಇಲ್ಲೇ ಬಡ ಬಡ ಎಲ್ಲ ಮೆಣಸಿನ್ಕಾಯಿ ಸ್ವಚ್ಛ ಮಾಡ್ಕೊಂಡ್ಬಿಡ್ತೇನೆ. ತೊಳೆದು ಸ್ವಲ್ಪ ಹಾರಾಕಿ ಉಪ್ಪು ಹಾಕಿ ಅರದಿಟ್ಟೆ ಅಂದ್ರೆ ಪಲ್ಯಕ್ಕೆ ಅದು ಚಟ್ಕ ಬಿಟ್ಟಕ್ಕೆ ಹಾಕೊಳಕ್ಕೆ ಬರ್ತೈತಿ. ಇರಲಿಲ್ಲ ಅಂದ್ರೆ ಇಟ್ಟಿಟ್ಟು ಹರ್ಕೊಂತ ಕುಂದ್ರದು ಬೇಸರ. ಇವ ಆಚೆ ಕಡೆ ಅದ ತೊಡಿ ಮತ್ತಲ್ಲಿ ಹೇಳಿ ಲಕ್ಷ್ಮಿ ಕರಿತೀನಿ. ಲಕ್ಷ್ಮಿ ಬನ್ಯವ. ಏನವ ನಿನ್ನೆ ಇಲ್ಲಿ ಬಂದಲ್ಲಿ ಮೆಣಸಿನ್ಕಾಯಿ ತೊಗೊಂಡಿತ್ತಲ್ಲ ಅವ್ನು ಕೆರ್ಸಾಗ ಕೆಟ್ಟ ನೋಡಿ ತಂಬಾಯಿಲ್ಲ ಹೊಸ ಅವನ್ನ ಅಷ್ಟು ತುಂಬ ತೆಗೆದು ತೊಳೆದಿಡ್ತೇನೆ ಖಾರಕ್ಕೆ. ಕುಂತಿದ್ನೆ ಮತ್ತೆ ಹೇಳಿ ಅಂತ ಅಲ್ಲಿ ಇದ್ರ ಇತ್ತು ಹಂಡೆ ಇದು ನೀರಿನ ಟಕ್ಕೆ ಐತಲ್ಲ ಅಲ್ಲದ ನೋಡ್ತಂಬ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅವ ತೊಗೊಂಬರ್ತೇನೆ ತಡಿ. ಹ್ಞೂ ಹೊಸ ಖಾರ ಹಾಕಿದ್ರೆ ಪಲ್ಯ ರುಚಿ ಆಗತ್ತೆ. ಕೆಂಪು ಖಾರ ತಿನ್ನೋದಿಲ್ಲ. ಹಂಗಾಗಿ ನಿನ್ನೆ ಬಂದಿದ್ವಾ, ನಿನ್ನೆ ಗಿರ್ಜಕ್ಕ ಚಿಗವ ನಾನು ಕುಡಿ ತೊಗೊಂಡ್ವಿ ತೊಂಬೈವ ಅವನು. ಹ್ಞೂ ಬೇ ಇನ್ನೊಂದು ಚೂರು ಕುದಿಲ್ ತಡಿ ಬಿರುಸಿತ್ತು ಅಂದ್ರೆ ಪಲ್ಯ ರುಚಿ ಆಗೋದಿಲ್ಲ. ಇದು ಚೌಳಿಕಾಯಿ ಪಲ್ಯ ಎಂಥ ಚಲೋ ಇದು ನೋಡಿ. ತಂದಾರ ನಿನ್ನೆ ಪ್ಯಾಟಿಗೆ ಹೋಗಿದ್ರಂತ ಲಕ್ಷ್ಮೀ ಅರಪ್ಪಾರ ಅಂತ ಚಲೋ ಅದ ನೋಡಿ ಚೌಳಿಕಾಯಿ. ತಗೋಬೇ ಕೊಡುವ ಇಲ್ಲಿ ಅರ್ಬಿ ಒಗದು ಹಾಕಿದ್ವು ಆರ್ಯ ಓದ್ತಮ್ಮಂತ ಮಡಿಸಿಡು ಲಕ್ಷ್ಮಿ ಅವನ ಬಿಸಿಲಿಗೆ ಮತ್ತು ಬೆಳ್ಳಗಾಕ ಅರಿಬಿ ಒಳ ತೊಂಬಾಯಿ ಮತ್ತು ಅಮ್ಮಿನ ತಕೊಂತ ನಿಂದಿರ್ತ ಹಾಕಿ ನೀನು ತೊಂಬಾವ. ಹ್ಞೂ ರೀ ತಮ್ಮಂದು ಮಡಿಸಿಡ್ತೇನೆ. ಅಲ್ಲೇದೊಂದು ಇಳಿವಿ ಹಾಲು ಕಾಯ್ಕಿಡ್ತೇನೆ ಮತ್ತು ಮರುತ್ವಿ ಅಂದ್ರೆ ಒಡೆದ ಬಿಡ್ತಾವೆ. ಕೆಟ್ಟ ಬಿಸಿಲೈತಿ. ಎಂಥ ಚಲೋ ತಂದ ಒಡ ಮೆಣಸಿನ್ಕಾಯಿ ಎಂಥ ಚಲೋ ಅದಾವು. ಜಗ್ ಖಾರನ ಅದಾವ. ಅಡಿಗೆನ ರುಚಿ ಆಕತಿ. ಸಪ್ಪಿತ್ತಂದ್ರೆ ಅಡಿಗೆ ಸೌಳಾಕತಿ ರುಚಿನ ಆಗೋದಿಲ್ಲ. ಖಾರಕ್ಕೆ ಎಷ್ಟು ಬೇಕಷ್ಟ ತುಪ್ಪ ತೆಗೆದು ಇಟ್ಕೊತೇನೆ. ಉಳ್ಕಿದಿರೋ ಹಂಗೆ ಬುಟ್ಟಾಗ ಕಾಯಿಪಲ್ಲೆ ಬುಟ್ಟಾಗ ಹಾರಾಕಿದ್ವಿ ಅಂದ್ರೆ ನಾಷ್ಟಕ್ಕೆ ಅದು ಹೆಚ್ಚು ಹೋಗಿತೀವಿ. ಖಾರ ಅಂಕರ ಹಾಕೋದಿಲ್ಲ. ಈ ಪಲ್ಯಕ್ಕೆ ಇದು ಕಷ್ಟ ಅಲ್ಲ. ಖಾರ ಸಾಕುಡು ಇರಲಿ. ನಾಷ್ಟಕ್ಕೆ ಅದು ಹೆಚ್ಚುಗಳು ಅರ್ಬಿ ಎಷ್ಟು ಮಾಡಿಸಿಟ್ಟೆ ನೋಡ್ಬೇಕು. ಅವಕ್ಕರು ಕಪಾಟಿಗೆ ಸೇರಿಸ್ಬಾ ಅವ್ರವ್ರ ಅರ್ಬಿನ ಮತ್ತು ಅದ್ಲಿ ಬದ್ಲಿ ಮಾಡ್ಬಿಡ. ಹುಡ್ಕಾಕ ಸಿಗೋದಿಲ್ಲ. ಮತ್ತು ಇವು ತಗೋವ ಸಾಕು. ಖಾರಕ್ಕಷ್ಟ ತುಪ್ಪ ಸುಲ್ಕೊಂಡೇನಿ ಅವನ್ನೆಲ್ಲ ಅಲ್ಲೇ ಇಟ್ಬಿಡು. ಇದ್ರ ಮ್ಯಾಗ ಒಂದು ಅರ್ಬಿ ಹೊಚ್ಚಿದಕ್ಕೆ ಹೂನವ ಹಿತ್ತಲ್ದಾಗ ಹೂ ಒಳ್ಳೆವು. ಮತ್ತು ಹುಣಿವಿಗೆ ನಾಳೆ ಹುಣಿವಿ ಅಷ್ಟ ಮಾಡ್ತೇನೆ. ಹರಿದು ತಂದು ಕಟ್ಟಿಡ್ತೇನೆ. ಒಂದು ಅರ್ಬಿ ತಮ್ಲ ಅರ್ಬಿ ಮಾಡಿ ಹಚ್ಚಿನಿ ಅಂದ್ರೆ ಬಾಡೋದಿಲ್ಲ. ನಾಳೆ ಹುಣಿವಿಗೆ ಎಡಿಗೆ ಇದಕ್ಕೆ ಸತ್ಯನಾರಾಯಣಕ್ಕೆ ಸಿರಾ ಮಾಡಿ ಇವು ಮಾವಿನ ಹಣ್ಣು ಭಾಳ ಅದಾವೆ. ಮಾವಿನ ಹಣ್ಣು ಶಿಕರ್ನಿ ಮಾಡಿ ಹೋಳಿಗೆ ಮಾಡಿಬಿಡ್ತೇನೆ. ಅಂದ್ರೆ ಇದು ಆಕತಿ. ಇಲ್ಲ ತಂದು ಚಪಾತಿರ ಹೋಳಿಗೆ ಮಾಡಿಬಿಡ್ತೇನೆ. ತಿಂತಾರೆ ಎಲ್ಲರೂ. ಈಗ ಸೀಜನ್ನ ಮತ್ತು ಮಾವಿನ ಹಣ್ಣಿಂದ ಮತ್ತು ಇನ್ನು ಮುಂದೆ ಬೇಕಂದ್ರೆ ಸಿಗೋದಿಲ್ಲ. ಅದಕ್ಕೆ ಬಡ ಬಡ ಶಿಕರ್ನಿ ಹೋಳಿಗೆ ಮಾಡಿಬಿಡ್ತೇನೆ ನಾಳೆ. ಹಾಲಿಟ್ಟೇನಿ ಉಕ್ಕೆ ಬಿಡ್ತಾವೆ ಹಿಂಗೆ. ಇನ್ನೂ ಕಾಯ್ಬೇಕು ತಗೋ ಇನ್ನೂ ಕೆನಿ ಬಂದಿಲ್ಲ ಅಂತಂದು ಎದ್ದು ಹೊರಗೆ ಹೋದೆ ಅಂದ್ರೆ ಕುಂತಾ ಕಾಯ್ದಿಲ್ಲ. ಎದ್ದು ಅಂದ್ರೆ ಉಕ್ಕೆ ಬಿಡ್ತಾವೆ ಬಸ್ಸನ. ಅಕ್ಕ ಕಾಶಿ ಕುಂತ ಹೇಳ್ತೇನೆ ಸುಮ್ಮನೆ ಎಲ್ಲಿದು ಆನಂದದ ಕರೆದು ಚುಡಿದಾರ ಇತ್ತಲ್ ಬೇ ನೆಟ್ಟಿಂದ ಎಲ್ಲಿ ತೆಗ್ದೈತಿ ಬೇವ ಸಿಗವಲ್ದದ ಒಟ್ಟ. ಎಂತ ಅದ ಲಕ್ಷ್ಮಿ ನಂಗೆ ನೆನಪಿ ಬರವಲ್ತವ. ಅಲ್ಲೇ ಮಡಿಸಿಟ್ಟಿರ್ತೀನಿ. ಯಾವ್ದಾರ ಅರ್ಬ್ಯಾಗ ಸೇರೈತೆ ಸಿಕ್ಕೈತೆ ಏನು ಮಾಡೈತೆ ಬುಡಕ್ಕೆ. ಎಂಥದ್ದು ಲಕ್ಷಕ್ಕೆ ಬರವಲ್ದು ನೋಡು ನಂಗೆ. ಬೇ ಮಾವು ಕೊಡ್ಸಿದ್ನಲ್ ಬೇ ವಾಸತ್ತ ಊರಿಗೆ ಹೋದಾಗ ಫುಲ್ ನೆಟ್ ಐತೆ ಬೇವ. ಅದು ಕರೇದೈತೆ ನೋಡೋದು ನೆನಪಿಲ್ಲ ನಿನಗೆ. ಮಾವು ಕೊಡ್ಸಿದ್ ನೋಡು. ಅದನ್ನ ಕಪಾಟ್ನಾಗ ಇಟ್ಟೆ ನೋಡಿ ತೆಗೆದು. ಅದು ಇದಕ್ಕೆ ಸಿಕ್ತಂದ್ರೆ ಮಳಿ ಗಿಡಿ ಸಿಕ್ತಂದ್ರೆ ಹರಿದ ಬಿಡ್ತೈತೆ. ಅದು ಮ್ಯಾಗಿಂದು ಜಾಗಿದ್ದಂಗೆ ಐತೆ ಅಂತೇಳಿ ಒಂದು ಹಾಳ್ಯಾಗ ಹಾಕಿ ನಾನು ಹೊಸ ಸೀರೆ ಇಡ್ತಾನಲ್ಲ ಅಲ್ಲೇ ಐತೆ ನೋಡಿ ಮ್ಯಾಲೆ. ಈಗ ಅದಕ್ಕೆ ಬೇಕದು ಹಂಗೆ ಕೇಳಿದ್ವಿ. ಪಟ್ನ ಮತ್ತೆಲ್ಲರೂ ಊರಿಗೆ ಪಾರಿ ಹೊಂಟಾಗ ಹುಡುಕಿದ್ರೆ ಸಿಗೋದಿಲ್ಲ. ಅವು ಬೇಕೋ ನಿಂದಿರ್ತೀನಿ ಅದಕ್ಕೆ ಕೇಳಿದ್ನ್ಯಾ. ಮ್ಯಾಲೆ ಕಪಾಟ್ನಾಗ ಟುಜುರಾಗ ಐತೆ ನೋಡು. ಹೊಳ್ಳಿ ಕಿತ್ತ ಹಾಕ್ಬಿಡವ ಯಾವ ಸೀರೆ ನೀನು ಮೊನ್ನೆ ಎಲ್ಲ ನಾನು ಹೊಂದಿಸಿಟ್ಟೇನಿ. ಇಲ್ಲ ಬೇವ ಕಮಲಕ್ಕ ಗಿರ್ಜವ ಹೊರಗಿರ್ಜವ ಹೊರೆ ಆತನ ಅಡಿಗೆ ಅದು ಹೊರೆ ಆಗೈತೆ ನೋಡಿ ಕಮಲಕ್ಕ. ಇದು ನಾನು ಇದು ಮಾಡಿದ್ದೆ ಚಪಾತಿ ಅದು ಮಾಡಿದ್ನೆ. ಇದು ಮೊಸರನ್ನ ಮಾಡಿದ್ನಿವ. ಒಂದಿಟ್ಟು ಉಪ್ಪಿನಕಾಯಿ ಇಸ್ಕೊಂಬ ಅಂದವ ನನ್ನ ಗಂಡ. ಕಮಲಕ್ಕ ಚಲೋ ಮಾಡಿರ್ತಾರೆ ಒಟ್ಟು ಇಸ್ಕೊಂಬ ಅಂತಂದ. ಹಾಗಾಗಿ ಬಂದೆ. ಒಟ್ಟು ಉಪ್ಪಿನಕಾಯಿ ಕೊಡ. ನಾನು ಏನೂ ತರಲಿಲ್ಲ ನೋಡಿ. ನಿಮ್ಮ ಬಟ್ಟಲ್ದಾಗ ಹಾಕಿ ಕೊಡು. ನಾ ತಮ್ಮಂದು ಕೊಡ್ತೇನೆ ಆಮೇಲೆ ತೊಳೆದು ಅಂದ್ರೆ ಹೋಗಿ ಅಂತ ಕೊಡ್ತೇನೆ. ಹಚ್ಚಿ ಕೊಟ್ಟು ಬಂದಿನ ಇನ್ನೂ ಇಲ್ಲ. ಕೈಕಾಲು ಮರ ತಕ್ಕೊಂಡು ಇನ್ನು ಊಟಕ್ಕೆ ಬರ್ಬೇಕಾರೆ ಅರ್ಧ ತಾಸು ಬೇಕು ಒಳಗೆ. ಇಲ್ಲ ಇದನ್ನು ಇಸ್ಕೊಂಬ ಊಟಕ್ಕೆ ಅಂತಂದ ನನ್ನ ಗಂಡ. ಹಂಗಾಗಿ ಬಂದಿವ. ದೊಡ್ಡ ಮಾಡಿಬಿಡು ಕಮಲಕ್ಕ. ಎಲ್ಲ ಅಡಿಗೆ ರೊಟ್ಟಿ ಅನ್ನ ಸಾರು ಪಲ್ಯ ಎಲ್ಲ ಮಾಡಿಬಿಡು. ಯಾವ ಒಬ್ಬೇಕೇನ ಮಾಡಿಬೇಡ ಬಡ ತೆಗೆದು ಬಿಡ್ತೇನೆ ದಾರಿಯಲ್ಲಿ. ಮತ್ತು ಕಾಯ್ಕೊಂತ ಕುಂದ್ರದು ಮತ್ತು ಮಧ್ಯಾಹ್ನ ಹೊತ್ತಿನ ಬಿಸಿಲು ಆತಂದು ಕೆಟ್ಟ ಬೇಸರ ಆಗ್ಬಿಡ್ತೈತಿ. ಹಾಗಾಗಿ ಮಾಡೇ ತೆಗೆದು ನೀವು ಒಬ್ಬೇಕೆ ನೋಡು. ಮತ್ತೆಲ್ಲ ಒಗ್ಯಾನ ಬಾಂಡೆ ದನ ಚಾಕ್ರಿ ಯಾವ ಇರ್ತಾವಲ್ಲ ಹಿಂಡುವು ಹಕ್ಕಿ ತೊಳಿದು ಸಗಣಿ ಬಳಿದು ಜಗ್ಗಿರ್ತೈತೆ ಕೆಲಸ. ಹಾಗಾಗಿ ಎಲ್ಲ ಈಗ ಮುಂಜಾನೆ ಮಾಡಿ ತಗೊಂಡ್ಬಿಡುವ ನೀನು. ಯಾರು ಬಿಸೋದು ನೋರಿಲ್ಲ ಅಂದ್ರೆ ಅತ್ತಿಯಾರು. ಹಾಗಾಗಿ ಮುಂಜಾನೆ ಮಾಡಿ ತೆಗೆದ್ಬಿಡ್ತೇನೆ ನೋಡುವ ಅಡ್ಗಿನ. ಚಿಂತಿಲ್ಲದ ಬಿಡು ಕಮಲಕ್ಕ. ಅದು ಭಾರಿ ಮುಂಜಾನೆ ಮಾಡಿ ತೆಗೆದ್ಬಿಟ್ರೆ ನಾವು ಹಂಗವಯವ. ಮುಂಜಾನೆ ರೊಟ್ಟಿ ಮಾಡಿ ತೆಗಂದು ಅಂದ್ರೆ ರಾತ್ರಿಗೆ ಆಗೋಂಗೆ ಬೆಳೆದು ಬಿಡ್ತೇನೆ. ನಾವು ಶೆಕೆನು ಬೇಸ್ ತೆಗೆದು ಬಿಟ್ಟಿರ್ತೀನಿ. ಅವನ್ನ ಮಾಡ್ಲಾರ್ದಾಗ ಇದನ್ನು ಕಾರ್ಬಳಿ ಮಾಡಿ ರೊಟ್ಟಿ ಮುರ್ಕೊಂಡು ತಿಂದ್ಬಿಡ್ತೇವೆ ನಾವು. ಸುಖದ್ದದು ಇವು. ಅನ್ನ ರೊಟ್ಟಿ ಮಾಡಿಲ್ಲಂತೆ ಅನ್ನ ಸಾರು ಉಂತೇವಲ್ಲ ಒಂದು ತಾಸಿ ಮಾತು ಹೊಟ್ಟೆ ಹಸಿತೈತಿ. ಸುಮ್ಮನೆ ಕಟಕ್ ರೊಟ್ಟಿ ಇದ್ವು ಅಂದ್ರೆ ಕಾರ್ಬೇಳೆ ಹಾಕೊಂಡು ತಿಂದ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇದ್ವು ಅಂದ್ರೆ ಮುಗಿದು ಹೋಗುತ್ತೆ. ನಮ್ಮ ಮನ್ಯಾಗ ಗಣ ಜೀವ ಗಂಡು ಮಗಳು ನಮ್ಮ ಪಲ್ಯಗಿಲ್ಲ ನೆಚ್ಚಂಗಿಲ್ಲ ಬಿಡುವ. ವಾರದಾಗ ಒಮ್ಮೆ ಕಾರ್ಬೇಳೆ ಬೇಕಾ ನೋಡುವ ನಮ್ಮ ಮನ್ಯಾಗು. ಒಳ್ಳೆ ಮಾಡಿ ಇವತ್ತ ಮೊಸರನ್ನ ಅದನ್ನಾಗಿತ್ತು ಕಮಲಕ್ಕ. ಮಾಡಿದ್ದೇ ಇಲ್ಲ. ಈಗ ಹಾಲು ತೊಗೊಳಕತ್ತೇನಲ್ಲ ನಿಮ್ಮ ಕಡೆ ಜಾಸ್ತಿ ಉಳಾಕತ್ತಿದ್ವು ಉಳಿದಿದ್ವಾ. ಇನ್ನೇ ನೀವು ಕುಡಿದಿಲ್ಲ ಹಾಲು. ಚಹಾ ಬೇಕು ಬರೀ ಮಂಜುಗೆ. ಹಾಗಾಗಿ ಇದನ್ನು ಹಾಲಿದ್ದು ಮೊಸರು ಹಪ್ಪಾಕಿದ್ನೆ. ಒಟ್ಟು ಕಲಿಸಾರ ಇಟ್ರ ತಿಂತಾರಂತೇಳಿ ನಾನು ಒಂದಿಟ್ಟು ಎಣ್ಣೆ ಸಾಸಿವೆ ಜೀರಿ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಒಟ್ಟು ಹಿಂಗೆ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಹಾಕಿ ಒಗ್ಗರಣೆ ಮಾಡಿ ಹಾಲು ಅದು ಹಾಕಿ ಕಲಿಸಿಟ್ಟು ಬಂದೆ.
ಬಟ್ ಉಪ್ಪಿನಕಾಯಿ ಮೊಸರನ್ನ ರುಚಿ ಆಕತ್ತಲ್ಲ, ಹಾಗಾಗಿ ಸೋಮಾಂದಿ ಈ ಸರ ನಾವು ಹಾಕ್ಲಿಲ್ಲ ಬಿಡ ಕಮ್ಲಕ್ಕ. ವಾಸತ್ತ ಹಾಕಿದ ಉಪ್ಪಿನಕಾಯಿ ಇತ್ತು ನಮ್ಮದು, ಹಾಗಾಗಿ ಹಾಕತ್ ಬಿಡ ಅಂತ ಬಿಟ್ವಿ. ಮಣ್ಣು ಅವ್ರು ಚಿಗವ್ರು ಬಂದಾಗ ಒಟ್ಟು ಇಸ್ಕೊಂಡು ಹೋದ್ರೆ ನಾ ಅವ್ರ ಮನೆಗೆ ಹೋಗ್ತೀನಲ್ಲ, ಅವಾಗ ನಮ್ಮ ಮನೆ ಏನು ಚಲೋ ಹಾಕ್ತಾವೆ ಉಪ್ಪಿನಕಾಯಿ. ಅದಕ್ಕೆ ನಾ ಇಲ್ಲೇ ಹಾಕೇನು ಬಿಡುವ ಮತ್ತೆ ಅಲ್ಲಿ ಗುದ್ದಾಡ್ತೀನಿ ನೀನು ಅಂತಂದ್ರೆ ಅವ್ರು ಈ ಸರ ಹೋದ್ನಿ ಅಂದ್ರೆ ಅಲ್ಲೇ ಇಸ್ಕೊಂಬರ್ತೀನಿ. ಅವ್ರು ವರ್ಷ ಕಾಯಂ ಹಾಕ್ತಾರನ ಅಕ್ಕಾರ. ನಮ್ಮ ಮನ್ಯಾಗ ಉಪ್ಪಿನಕಾಯಿ ಬೇಕಲ್ಲಿ ಎಲ್ಲರಿಗೂ. ಅನ್ನ ಸಾರು ಇತ್ತಂದ್ರೆ ಉಪ್ಪಿನಕಾಯಿ ಅಂಕರ ಬೇಕು. ಪಲ್ಯದಾಗ ಸತಿ ರೊಟ್ಟಿ ಪಲ್ಯ ಇದ್ರೂ ಬೇಕು ಅವ್ರಿಗೆ ತಿನ್ನಕ್ಕೆ ಉಪ್ಪಿನಕಾಯಿ. ಹಾಗಾಗಿ ಅವ್ರು ನಿಂಬೆಕಾಯಿದು ಕಂಚಿಕಾಯಿದು ಆಮೇಲೆ ಮಾವಿನಕಾಯಿದು ಕಾಯಂ ನೋಡುವ ಅವ್ರ ಮನ್ಯಾಗ. ಹೌದನ ಕಮ್ಲಕ್ಕ? 3 ಥರ ಮಾಡ್ತಾರೆ ನೋಡು. 3 ಥರ ನಮ್ಮ ವೈನಿ ಅವ್ರ ಮನ್ಯಾಗ ಇದೇ ಐತಿ, ಕಚ್ಚಿ ಗಿಡ ಐತೆ, ಅವ್ರು ಕೊಟ್ಟು ಕಳಿಸಿರ್ತಾರೆ. ಒಯ್ ಅಂತ ಹಾಕಿ ನಾನು ವೈನಿ ಹಾಕ್ತೀನಿ ಬಿಡ ಉಪ್ಪಿನಕಾಯಿಲೆ ಒಯ್ ಅಂತ. ಹ್ಞೂ ನಾನು ಹಂಗೆ ಬರೋ ಗೊತ್ತಲ್ದಾಗ ಮರ್ತಾ ಬಂದುಬಿಟ್ಟಿರ್ತೇನೆ. ಇನ್ನೇ ಮೆಣಸಿಕಾಯಿ ತೊಗೊಂಡಿದ್ದಲ್ಲ ನೀನು, ನಾನು ಮತ್ತೆ ತುಂಬ ತೆಗೆದು ಇಟ್ಕೊಂಡೆ ಇದಕ್ಕೆ ಹಸೆ ಖಾರ ಇರೋದಿಟ್ರ ಅಂತೇಳಿ. ಹಾಲಿಂದ ಹಚ್ಚಿದ್ನೇವು ಮೊನ್ನೆ ಮುಂಜಾನೆ ಡೈರೆಕ್ಟ್ ಹಾಲಿನ ಕ್ಯಾನ್ ಕೊಡಕ್ಕೆ ಹೊಂಟಿದ್ನಲ್ಲ ಮಂಜುಗೆ. ಹಾಲು ಹಚ್ಚಿ ಬಂದೇನು ಸಣ್ಣಗೆ ಐತಿ, ಬರೋರಾಗ ಹೋಗಿಬಿಟ್ಟವು ಹಾಲು ಭಾಳ ಏನು ಬಿದ್ದಿದ್ದಿಲ್ಲ ಬಿಡು. ಹಾಗಾಗಿ ಕಾಶೆ ಅದ್ರಾತಂತೆ ಕುಂತಿದ್ದು ನೋಡು. ಇವಾಗನ ಇದು ಇವು ಹಾಲು ಬಸ್ ಅನ್ನು ಉಕ್ಕೇ ಬಿಡ್ತಾವ ಬಿಡು ಕಮ್ಲಕ್ಕ. ಲಕ್ಷ್ಮಿ ಏನವ ಗಿರಿಜೋಚಿಗೆ ಹೋಗ ಉಪ್ಪಿನಕಾಯಿ ಅಂತ, ಉಪ್ಪಿನಕಾಯಿ ಸಣ್ಣದು ಬಳಸಾಕ್ ತೊಗೊಂಡಿತ್ತಲ್ಲ ಬರ್ನ್ಯಾಗ ಉಪ್ಪಿನಕಾಯಿ ಆಯ್ತು ನೋಡು, ತೊಂಬ ಇಲ್ಲ ಹಾಕಿ ಕೊಡ್ತೀನಿ. ನೀವು ತಂದೆ ಈಗವರೆಲ್ಲದಾರ ಮಕ್ಕೊಂಡಾರನ? ಇಲ್ಲ ಅಲ್ಲಿ ಮ್ಯಾಗ ದೊಡ್ಡ ಅತ್ತೆಯಾರ ಮನೆಗೆ ಹೋಗ್ಬರ್ತೇನೆ. ಅವ್ರು ನಿನ್ನ ಹಂಗೆ ಬರೋದೇ ಇಲ್ಲ ಅಂದ್ರಂತ, ಹಂಗೆ ಅಡ್ಡಾಡ್ಕೊಂತ ಹೋಗ್ಬರ್ತೇನೆ ತಡಿವಾ ಅಂತಂದ್ರೆ ಅವ್ರದ್ದಾರ ಏನು ಕೆಲಸ ಇತ್ತಲ್ಲ ಅದಕ್ಕೆ ಹೋಗ್ಬರ್ರಿ ಹಂಗಾರ ಅಂತಂದು ಹೋದ್ರು. ಅವ್ರು ಮುಂಜಾನೆ ಇದನ್ನು ರೊಟ್ಟಿ ಮಾಡಿದ್ನೆಲ್ಲ ಬಿಸಿ ರೊಟ್ಟಿ ತಿಂದ ಹೋದ್ರು. ನೋಡು ಇನ್ನು ಮಧ್ಯಾಹ್ನ ಬಿಡೋದಿಲ್ಲ ಅವರಲ್ಲೇ ಊಟ ಮಾಡಿ ಸಂಜೆಗೆ ಚಾಗಿ ಕುಡಿದ ಕಳಿಸ್ತಾರೆ. ಲೆಸನ್ ಒತ್ತಿ ಇಟ್ಕೊಂತಾರೆ ಅವ್ರು. ಯಾಕೆ ಹೊಲ್ದಾಗ ಬಿಡು ಮತ್ತು ಇದು ಬೆಟ್ಟಾಗ್ಯಾರ ಆಗಿ ಬರ್ತಾರ. ಅದ್ರ ಬಾಯಿ ಇತ್ತಲ್ಲ ಮ್ಯಾಗ ಮುಚ್ಚಿದ್ದೆಲ್ಲ ಇಟ್ಟುವ ಅಲ್ಲೇ ತಗೋ ತರೋ ಮುಂದೆ ಅಲ್ಲೇ ಇಟ್ಟು ಬಂದೇವ ತಾಂಬರ್ಲೇನೆ. ಬಾಡ್ ತಳಿ ಮತ್ತೆ ಅಲ್ಲಿ ತರ್ತಿ ಅದನ್ನ ಹೊಳ್ಳಿ ಕೊಡ್ತಾನೆ ಹಾಕಿ ಅಲ್ಲೇ ಇಡಿ ಅಂತ ಮುಚ್ಚಿ ಒಂದು ಬಟ್ಲ ಕೊಡಿ ಇಲ್ಲಿ. ಲಕ್ಷ್ಮಿ ಇದನ್ನಲ್ಲೇ ಇಟ್ಟು ಬರ್ಬಾ ಚಂದ ಬಾಯಿ ಮುಚ್ಚ ಒಣ ಹಾರಾಕತ್ತದ ಮತ್ತು ಉಪ್ಪಿನಕಾಯಿ. ಹ್ಞೂವ ಮ್ಯಾಗ ಅರ್ಬಿ ಹಂಗೆ ಗೊತ್ತಿತ್ತಲ್ಲ ಅದು ಬಾಯಿ ಮುಚ್ಚಿ ಚಂದ ಹಂಗೆ ಅರ್ಬಿ ಮುಚ್ಚಿ ಹೊಳ್ಳಿ. ಮುಂದೆ ಹೋಗಿರ್ಜ ಒಯ್ ಇವ ಎಷ್ಟಾಕೊಂಡ ಕೊಟ್ಟೆ ಕಮ್ಲಕ್ಕ, ಒಂದು ಇಟ ಕೊಡ್ಬೇಕಿಲ್ಲ ಮೊದ್ಲು. ಮತ್ತು ನಿಮಗೂ ಇಟ ಐತಂತಿ ಒಂದು ಇಟ ಕೊಡೆವ ಭಾಳ ತಕ್ಕೋ ಅದನ್ನ ಕಮ್ಲಕ್ಕ. ವಯ್ಯ ಹುಡುಗ ತಿಂತಾನ ಅಂತ ಅಂತಿ ಒಯ್ ನಾ ಊರಿಗೆ ಹೋದ ಮತ್ತೆ ಇಸ್ಕೊಂಬರ್ತೇನೆ. ಒಯ್ ಏನು ಬಗ್ಗೆ ಒಯ್ ನೀನು ಹಾಕೋದಿಲ್ಲ ಅಂತಿ ಒಯ್ ಕಮ್ಲಕ್ಕ. ಇನ್ನ ಬಟ್ಲ ಸಂಜೆ ಕರೆಯಲ್ಲಿ ನಾ ಮುಂಜಾನೆ ಕೊಟ್ಟು ಕಳಿಸ್ತೀನಿ. ಮಂಜನಕಾಯಿ ಆಗಿಲ್ಲ ಕಡೆಗೆ ನಾನು ಬಂದು ಕೊಟ್ಟೋಗ್ತೀನಿ. ಕೊಡಿ ಅಂತ ಹೋಗಿ ಅದೆಲ್ಲಿ ಹೋಗತ್ತಿ ನಿಮ್ಮ ಮನೆಯಾಗಿದ್ರೇನು ನಮ್ಮ ಮನೆಯಾಗಿದ್ರೇನು ತಂದು ಕೊಡಿ ಅಂತ ಹೋಗಿ ನೀನು ಹಂಗೆ ಸಾಮಾನು ಕಳಿತೀನಿ ಕೊಡಿ ಅಂತ ಹೋಗು. ಕಮ್ಲಕ್ಕ ಬಂದೇ ಇಲ್ಲಲ್ಲ ಮನೆಗೆ ಬಾ ಸಂಜೆ ಮುಂದೆ ಅಡ್ಡಾಡ್ಕೊಂತ ಹೋಗ್ಬೇಕೆ ಒಂದಾಗೇನೆ ಹಂಗಿರ್ಜವ. ಹಂಗಾಗಿ ಹೊರೆ ಸಂಜೆ ತನೂ ಹೊರೆ ಆಗತ್ತೆ. ಮತ್ತು ಸಂಜೆ ಮುಂದೆ ಆಕಳ ಹಿಂಡುದು ಮತ್ತು ರಾತ್ರಿದು ಅಡಿಗೆ ಬಾಂಡೆ ಇವ ಆಗ್ಬಿಡ್ತಾವು. ಬರ್ತೇನೆ ತೋ ಸಂಜೆ ಮುಂದೆ ಹೆಂಗೂ ಅಡಿಗೆ ಆಗೈತೆ. ಸಂಜೆ ಮುಂದೆ ಏನು ಒಟ್ಟು ಅನ್ನ ಸಾರು ಏನಾರ ಮಾಡ್ತಿರ್ತೈತಿ. ಬರ್ತೇನೆ ತೋ ನೀನು ಕೆಲಸ ಮುಗಿಸ್ವರ ಸಂಜೆಗೆ ಬರ್ತೇನೆ ಚಾ ಕೊಡೋದಕ್ಕೆ. ಕಮ್ಲಕ್ಕ ಬಾ ಹಂಗಾರ ಹೋಗ್ಲಾ ಕಮ್ಲಕ್ಕ. ನಾನು ಹೋಗು ಊಟಕ್ಕೆ ಕೊಡ್ಬೇಕಂತಿ ಹೋಗಿ ಮತ್ತು ಪಾಪ ಕುಂತಾರೇನು ಹಸ್ಕೊಂಡವ್ರು. ಕಮ್ಲಕ್ಕ ಊಟಕ್ಕೆ ಕುಂತಾನ ಗಂಡ ಹೋಗ್ತೀನಿ. ಎಲ್ಲಿ ಹೋಗಿದ್ಲೇ ಗಿರ್ಜೆ ಊಟಕ್ಕೆ ಕೊಡ ಅಂತ ಅಂದ್ರೆ ಊಟಕ್ಕೆ ಹಚ್ಕೊಡ್ಬಿಟ್ಟು ಎಲ್ಲಿ ಹೋಗಿದ್ದಿ? ಹಾಂ ಎಲ್ಲಿ ಹೋಗಿದ್ದೆ? ಏನು ಹೇಳಿದ್ರಿ ನೀವು ಊಟಕ್ಕೆ? ಇದನ್ನು ಮೊಸರನ್ನ ಮಾಡೇನ ಅಂತಂದ್ರೆ ಏನು ಹೇಳಿದ್ರಿ? ನಾನು ಹೇಳಿನಿ ಹಾಕಿ ಕೊಡೋ ಊಟಕ್ಕೆ ಅಂತಂದೆ. ತಲೆಗೇನು ಇದೇ ಇಲ್ಲ ನಿಮಗೆ ಲಕ್ಷ್ಯ ಹೇಳಿದ್ದೆ. ಕಮಲಕ್ಕರ ಮನೆಗೆ ಹೋಗಿ ಉಪ್ಪಿನಕಾಯಿ ಇಸ್ಕೊಂಬ ಅಂತ ಹೇಳಿದ್ದಕ್ಕೆ ಹೋಗಿದ್ದೆ ತರಾಕ. ಹೌದು ನೋಡ ಹೇಳಿದ್ದೆ ನೆನಪಿದ್ದಿಲ್ಲ ನಾನು. ಮತ್ತೆಲ್ಲ ಓನ್ಯಾಗ ಯುದ್ಧ ಮಾಡ್ಕೊತ ನಿಂತ್ಲನ ನನ್ನ ಹೆಂಡತಿ ಇನ್ನು ಯುದ್ಧಕ್ಕೆ ನಿಂತ್ರಕ್ಕೆ ಬರೋದಿಲ್ಲ ಅಂಥೇಳಿ ಸುಮ್ಮನೆ ಇಲ್ಲೇ ಮುಲಿ ಹಿಡ್ದು ಕುಂತಿದ್ದು ನೋಡು. ನನಗೇನು ಉದ್ಯೋಗ ಬಗ್ಸಿಲ್ಲ ನೋಡು. ಅದೇನ ಒಂದಕ್ಕೆ ಮುಂಜಾನೆ ಹೊತ್ತಲೆ ಸಂಚ ಅದ್ರ ಮುಂಜಾನೆ ಅದರ ಸಂಚಿಕೆ ಅದ್ರ ಜಗಳ ತೆಗೆದು ಉದ್ಯೋಗ ಮಾಡಿ ನನಗೆ. ಆಯ್ತು ಮಾರೈತಿ ಮತ್ತು ನೀನು ನನ್ನ ಜೊತೆ ಜಗಳ ತೆಗಿಬೇಡ. ಹೊಟ್ಟೆ ಸತಿ ಊಟಕ್ಕೆ ಹಾಕೊಂಬರ್ಬಾ. ತಾನ ಹೇಳಿ ಮತ್ತೆ ಇಲ್ಲಿದೆ ನಮ್ಮ ಇಲ್ಲಿ ತಲೆನೇ ಕಡಿಸ್ತಾರೆ. ಇಲ್ಲ ಈಗ ಮಾತಾಡಿದ್ರೆ ಜೋರ ಮಾತಾಡ್ಬೇಟ ವಟ 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 ಅನ್ಬೇಡ ನನಗೆ. ನನಗೆ ಹಿಂಗೆ ಮಾತಾಡಿದ್ರೆ ಸಮಾಧಾನ ಆಕತಿ. ಜೋರಾಗಿ ಬಾಯ್ ಮಾಡಿದ್ರೆ ಜಗಳ ಮಾಡ್ತೀನಿ ಅಂತೀರಿ. ಹಂಗೆ ಗುಣ ಮಾಡಿದ್ರೆ ತನ್ನ ಕುದಿರ್ತೀರಿ ಬಯಕತ್ತಾವ ಅಂತೇಳಿ. ಇಲ್ಲೇ ಅಡುಗೆ ಮನೆಗೆ ಎದ್ದು ಬರ್ರಿ ಇಲ್ಲೇ ಹಚ್ಕೊಡ್ತೇನೆ. ಮತ್ತೆ ಅಲ್ಲೆಲ್ಲಿ ಹೊಳಮಳ ಆಡಾಡ್ಲಿ. ಜಗಳದಾಗ ಯಾರು ಕುಂದಿರ್ತಿದ್ದಾರೆ ಅಡುಗೆ ಮನ್ಯಾಗ ಊಟಕ್ಕೆ? ಇಲ್ಲೇ ಗಾಳಿ ಬರಾಕತ್ತಿತ್ತು ಮುಚ್ಚಿ ಬಾಕಲ್ದಾಗ. ತಗೋ ಅಲ್ಲೇ ಬರ್ತೇನೆ. ಮತ್ತೇನಾರ ಅಂದ್ರೆ ಮತ್ತೆ ಅದಕ್ಕೊಂದು ಏನಾರ ಅಂತಿ ಎಲ್ಲೇ ಬರ್ತೇನೆ ತಡಿ. ಅಡುಗೆ ಮನ್ಯಾಗ ಕುಂತು ಉಣ್ಣಾಕನ ಈ ಪರಿ ನೀವು ಒಲೆ ಮುಂದೆ ಕುಂತು ಅಡುಗೆ ಮಾಡಿದ್ರೆ ಗೊತ್ತಾಕಿತ್ತು ಹೆಣ್ಮಕ್ಳದ ಕಷ್ಟ ಏನಂತೇಳಿ. ತಗೋರಿ. ಉಪ್ಪಿನಕಾಯಿ ಮಸ್ತ್ ಆಗೈತೆ ನೋಡು. ಎಷ್ಟಕೊಂಡು ಕೊಟ್ರ ನೋಡು ಕಮ್ಲಕ್ಕರ್. ಹಂಗಾಗಿ ಕಮ್ಲಕ್ ಪಾಪ ಇಟ್ಟು ಕೇಳಿದ್ರೆ ಒಟ್ಟ ಇಟ್ಟ ಕೊಡೋದಿಲ್ಲಕ್ಕಿ ಪಾಪ ಒಯ್ಯಿ ಮತ್ತು ನಾವು ಊರಿಗೆ ಹೋದ ತೊಂಬರ್ತೇನೆ ಅಂತಂದ್ರೆ ಹಾಕಿಲ್ಲ ಅಂತವ್ರು ಈ ಸರ ಉಪ್ಪಿನಕಾಯಿ. ಮತ್ತು ಅದಕ್ಕೆ ಕೊಟ್ಲು ಪಾಪ ಒಯ್ಯಿ ಹುಡುಗ ತಿಂತಂತ ಹೇಳಿ ಪಾಪ ಮಂಜುನ ಮ್ಯಾಗನ ಇದು ಜೀವ ಕಮ್ಲಕ್ಕ. ನೀವು ಉಂಡ ಹೊರಗೆ ಹೋಗಿರಲ್ಲ ಮಂಜು ಇದ್ರೆ ಕಳಿಸ್ರಲ್ಲಿ. ಎಲ್ಲಾರು ಬಿಸ್ಲಾಗ ಆಡಕತ್ತ ಏನು ಮಾಡಕತ್ತ ನೋಡಿ ಹೊಟ್ಟೆ ಖಬರ್ ಹಾಕಿಲ್ಲ ಅವಂಗೆ ಕಳಿಸ್ರಿ ಊಟ ಮಾಡಿ ಮನ್ಯಾಗಿಲ್ಲೇ ಕುಂದಿರ್ತಾನೆ. ಬಿಸ್ಲಾಗ ಕಳ್ಸೋದಿಲ್ಲ ಮತ್ತು ಮಕ್ಕೊಂಡ್ರೆ ಎದ್ನಂದ್ರೆ ಇವತ್ತಿಗೆ ಆಡಕ್ಕೆ ಬಿಡ್ತಾನೆ ಅವ್ನು ಬರಲಿ ಅವ್ನ ಮನೆಗೆ. ನೋಡ್ತೀನಿ ತಡಿ ಎತ್ತಾಗ ಬೆಟ್ಟ ಅಂದಂದ್ರೆ ಮನೆಗೆ ಆಡ್ತೇನೆ ಅವ್ನು. ಬಿಸಿಲು ಅನ್ನಂಗಿಲ್ಲ ಏನಿಲ್ಲ ಬಿಸಿಲಾಗ ಆಡ್ಕೋತ ಇಲ್ಲಿ ಕೊಡುವಸ ನೀರು ಇಡ್ಬೇಕನ್ನೇ ಲಕ್ಷ್ಯ ಯಾರು ನೋಡಿ ತೊಂಬಂತಡಿ. ವಾ ಚರಿಗೆಲ್ಲ ಐತಿ ತಿಕ್ಕಿದ್ದು ಎಲ್ಲ ಐತಡಿ. ತಿಕ್ಕು ಮುಂದೆ ಬುಟ್ಟಕ್ಕೆ ಹೋಗಿದ್ವಿ ಅಂದ್ರೆ ಸಿಗೋದೇ ದಡ್ಡ ಬಡ ಸಪ್ಳ ಆಗುತ್ತಲೇ ಬೇಕು ಅಂತ ನಿಂತು ಬಿಡ್ತಾರೆ. ಊಟಕ್ಕೆ ಕೊಟ್ಟು ಹೊತ್ನಾಗ ಏನು ಸಪ್ಳ ಮಾಡ್ತೀರಿ ಬಾಂಡೆ ಅಂತ ಹೇಳಿ. ತಗೋರಿ ನೀರು.
ರೀ ಮೊನ್ನೆ ಅವತ್ತು ಕಳೆ ತೆಗ್ದಿದ್ದು ಪಗಾರ ಕೊಟ್ರೆ ಮತ್ತೆ ಅಲ್ಲೇ ಬಿಟ್ಟಿದ್ರೆ ಇಸ್ಕೊಂಡಿದ್ದಿರಲ್ಲ ಪಗಾರ ತೊಂಬರಿ ಮನ್ಯಾಗ ಸಕ್ರೆ ಚಾ ಪುಡಿ ಎಲ್ಲ ಇಟ್ಟಿಟ್ಟೈತಿ ಮತ್ತು ಆದ್ಮ್ಯಾಗ ತರಾಕ ಹೋಗೋದು ಆಗೋದಿಲ್ಲ ಅದಕ್ಕೆ ಇಸ್ಕೊಂಬರ್ರಿ ಅಂತ ಪಗಾರ ಇವತ್ತು ಸಂತಿಯರ ಮಾಡ್ಕೊಂಬಂದ್ರಾತ. ಸಂಜೆ ಮುಂದೆ ಇಸ್ಕೊಂಬರ್ತೀನಿ ತಗೋ, ಹೋಗಿ ತೊಂಬರಿ ಅಂತ ಏನು ಬೇಕು ಮನೆಗೆ ಸಂತಿ ಹಾಕಿ ಅಂತ. ಹ್ಞೂ ರೀ. ನಿನ್ನೆ ವಿಶ್ವ ತಾಯಂದಿರ ದಿನ ಐತ್ರಿ. ನಾನು ಊರಲ್ಲಿದ್ದ ಕಾರಣ ಯಾರಿಗೂ ವಿಶ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಎಲ್ಲರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ರೀ ಎಲ್ಲರಿಗೂ. ಲತಾ ಅನ್ನೋರು ಕಮೆಂಟ್ ಹಾಕಿದ್ರಿ, ಲೇಖನ್ ಅಂತ ಅವ್ರದ್ದು ಬರ್ತಡೇ ಐತಂತ್ರಿ, ವಿಶ್ ಮಾಡಂತ ಹೇಳ್ರಿ. ಹುಟ್ಟುಹಬ್ಬದ ಶುಭಾಶಯಗಳು ಲೇಖನ್ ಅವರೇ, ಆರೋಗ್ಯ ಭಗವಂತ ಕಾಪಾಡಲಿರಿ, ಎಲ್ಲ ಒಳ್ಳೇದಾಗಲಿ ರೀ. ವಿಜಯಲಕ್ಷ್ಮಿ ಅನ್ನೋರು ಕಮೆಂಟ್ ಹಾಕಿದ್ರಿ, ಶಾರದಾ ಅನ್ನೋರಿಗೆ ವಿಶ್ವ ತಾಯಂದಿರ ದಿನದ ವಿಶ್ ಮಾಡಿರಿ ಅಂತ ಕಮೆಂಟ್ ಹಾಕಿದ್ದಿರಿ. ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ರೀ ಎಲ್ಲರಿಗೂ. ನಾನು ಇನ್ನು ವಿಶ್ ಮಾಡಲಿಲ್ಲ, ಎಲ್ಲರಿಗೂ ಶುಭಾಶಯಗಳನ್ನು ಇವತ್ತು ತಿಳಿಸೀನಿ ರೀ ನಿಮಗೆ. ಯಾರೆಲ್ಲ ನಾವು ಹೊಸದಾಗಿ ನಮ್ಮ ಚಾನಲ್ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಆಗೋದೇ ಭಾಳ ಜನ ನೋಡಾತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ಕಥೆಗಳು ಹೆಂಗೆ ಬರತ್ತಾವು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ರೀ.